ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವೆರೈಟಿ ಆಗಿರುವ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ವೆರೈಟಿ ಪ್ಲಸ್ ಆರೋಗ್ಯಕರವಾಗಿರುತ್ತೆ, ಎರಡು ಕೂಡ ಆಗಿದೆ. ಬನ್ನಿ ನೋಡೋಣ ಏನು ಅಂತ. ನೋಡಿ, ಅದಕ್ಕೋಸ್ಕರ 2 ಕಪ್ ಮಂಡಕ್ಕಿ ತಗೊಂಡಿದ್ದೀನಿ. ಇದನ್ನು ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು 3/4 ಕಪ್ಪಿನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಬಿಟ್ಟು ಇದನ್ನು ನೆನೆಸೋದಕ್ಕೆ ಇಡಬೇಕು. ನೋಡಿ, ಈ ರೀತಿ ಹಾಲು ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಸೋದಕ್ಕೆ ಇಡಿ. ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ನೆಂದು ಈ ಮಂಡಕ್ಕಿ ಎಲ್ಲ ಸಾಫ್ಟ್ ಆಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಮೊದಲೊಂದ್ಸಲ ಚೆನ್ನಾಗಿ ತೊಳೆದು ಆಮೇಲೆ ಹಾಲು ಹಾಕ್ಕೊಳ್ಳಿ. ಹಾಲು ಬೇಡ ಅಂದರೆ ನೀರು ಹಾಕ್ಬಿಟ್ಟು ನೆನೆಸಿಡ್ಬೋದು. ಮುಚ್ಚಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನೋಡಿ, ಒಂದು ಸಾಸ್ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಕಪ್ಪಿನಷ್ಟು ತುರಿದಿಟ್ಕೊಂಡಿರುವಂತಹ ಬೆಲ್ಲ, ಅದಕ್ಕೊಂದು 1/4 ಕಪ್ ನೀರು ಕೂಡ ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಈ ಬೆಲ್ಲನ ಸ್ವಲ್ಪ ಕರಗಿಸ್ಬೇಕು. ಪಾಕ ಬರೋದೇನು ಬೇಡ, ಜಸ್ಟ್ ಬೆಲ್ಲ ಎಲ್ಲ ಕರಗಿ ನೀರಾಗಿ ಸಿಕ್ಕಿದ್ರೆ ಸಾಕು ನಮಗೆ. ನೋಡಿ, ಈ ರೀತಿ ಬಂದಿದೆ, ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಇದು ಚೆನ್ನಾಗಿ ನೆಂದು ಸಾಫ್ಟ್ ಆಗಿ ಬಂದಿದೆ. ಒಂದು 15 ನಿಮಿಷ ಹೊತ್ತು ಹಾಗೆ ನೆನೆಸಿಟ್ರೆ ಅದು ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ಇನ್ನು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು. ಬೇರೇನೋ ನೀರು ಸೇರಿಸೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ನಾವು ಹಾಲು ಸೇರಿಸ್ಕೊಂಡಿದ್ದೀವಿ. ಇದನ್ನೇ ರುಬ್ಬಿ ತರ್ತೀನಿ ನಾನು. ನೋಡಿ, ನುಣ್ಣಗೆ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮೊದಲು. ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಬಿಟ್ಟು ಸ್ವಲ್ಪ ಹುರಿಬೇಕು. ಅದನ್ನು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ಜಾಸ್ತಿ ಪ್ರಮಾಣ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು. ನೋಡಿ, ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಸಾಕು. ಇದನ್ನು ತೆಗಿತಾ ಇದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇಲ್ಲ, ಹಾಗೆ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಪುನಃ ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ನಾವು ಆವಾಗ ರುಬ್ಕೊಂಡಿದ್ದೀವಲ್ವಾ ಮಂಡಕ್ಕಿ, ಅದರ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕಂದ್ರೆ ಹುರಿಬೇಕು. ಇದು ಕೂಡ ತುಪ್ಪದಲ್ಲಿ ಒಂದ್ಸಲ ಕರೆಕ್ಟಾಗಿ ಮಿಕ್ಸ್ ಆಗಿ ಬರಬೇಕು. ಆವಾಗ ಅದರ ರುಚಿ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಅಂದರೆ ಆ ತುಪ್ಪವನ್ನು ಎಳ್ಕೊಂಡು ಅದು ಸಿಗಬೇಕು ನಮಗೆ. ಸ್ವಲ್ಪ ಹೊತ್ತು, ಯಾಕಂದರೆ ಹಾಲು ಬಿಸಿ ಮಾಡಿರೋ ಹಾಲು ಹಾಕ್ಕೊಂಡಿರೋದು, ಅದಕ್ಕನ್ನ ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಇದು. ಸಾಕು. ಇನ್ನು ಇದಕ್ಕೆ ನಾವು ಅವಾಗ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಇದೆಯಲ್ವ, ಅದನ್ನು ಈ ರೀತಿ ಸೋಸಿ ಹಾಕ್ತಾ ಇದ್ದೀನಿ ನಾನು, ಏನಾದರೂ ಕಸ ಇದ್ದರೆ ಹೋಗಲಿ ಅಂತ. ಇನ್ನು ಇದನ್ನು ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಈ ರೀತಿ ಮಿಕ್ಸ್ ಮಾಡುವಾಗ. ಆಮೇಲೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿ ಜಜ್ಜಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆ ಗಂಟು ಕಟ್ಕೊಂಡಿರೋದೆಲ್ಲ ಹೋಗ್ಬಿಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ, ಸೆಟ್ ಆಗಿದೆ. ಗಂಟು ಕಟ್ಕೊಂಡಿರೋದೆಲ್ಲ ಕರೆಕ್ಟಾಗಿ ಸಿಕ್ಕಿದೆ ನಮಗೆ. ಪುನಃ ಇದೇ ರೀತಿ ಕೈ ಆಡಿಸ್ತಾ ಬನ್ನಿ. ಇನ್ನು ತಳ ಬಿಟ್ಟು ಬರಬೇಕು, ಅಷ್ಟು ಹೊತ್ತು ಇದನ್ನು ಕೈ ಆಡಿಸ್ತಾ ಬರಬೇಕು. ಇನ್ನು ನೋಡಿ, 1 ಟೀ ಸ್ಪೂನ್ನಷ್ಟು ತುಪ್ಪ ಇವಾಗ ಸೇರಿಸ್ತಾ ಇದ್ದೀನಿ ನಾನು. ಸೇರಿಸ್ಬಿಟ್ಟು ಪುನಃ ಇದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ, ಈ ರೀತಿ ಇದೆ. ಅಂದರೆ ಇದು ನಾನು ನೋಡಿ 2 ಕಪ್ಪು ಮಂಡಕ್ಕಿ ತಗೊಂಡ್ರು ಸ್ವಲ್ಪ ಪ್ರಮಾಣದಲ್ಲಿ ಆಗೋದು. ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೋಬೋದು ನಿಮಗೆ. ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ನಿಮಗೆ ಹೆಚ್ಚು ಕಡಿಮೆ ಮಾಡ್ಬೋದು, ಜಾಸ್ತಿ ಬೇಡ ಅಂದರೆ ಕಡಿಮೆನೇ ಹಾಕೋಬೋದು, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಸ್ವಲ್ಪ 1 ಟೀ ಸ್ಪೂನ್ ಹಾಕೋ ಬದಲು ಅರ್ಧ ಟೀ ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಸಾಕು. ನೆಕ್ಸ್ಟ್ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತೀನಿ. ಅದೇ ರೀತಿ ಹುರಿದಿಟ್ಕೊಂಡಿರುವಂತಹ ಒಣದ್ರಾಕ್ಷಿ ಮತ್ತು ಗೋಡಂಬಿನೂ ಸೇರಿಸ್ತಾ ಇದ್ದೀನಿ. ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ತಳ ಬಿಟ್ಟು ಬರಬೇಕಂದ್ರೆ ನಾವು ಹಾಕಿರುವ ತುಪ್ಪ ಎಲ್ಲ ಹೊರಗಡೆ ಬರುತ್ತೆ, ಆ ರೀತಿ ಬರಬೇಕು. ನೋಡಿ, ತುಪ್ಪ ಎಲ್ಲ ಕರೆಕ್ಟಾಗಿ ಈ ರೀತಿ ಹೊರಗಡೆ ಬಂದಿದೆ. ನೋಡಿ, ಈ ರೀತಿ ಬರಬೇಕು. ಇದು ಕರೆಕ್ಟ್ ಆಗಿರುವಂತಹ ಸ್ಟೇಜ್. ಸಾಕು, ನಮಗೆ ಸ್ಟವ್ ಆಫ್ ಮಾಡ್ಬೋದು. ನೋಡಿ, ಇಲ್ಲಿ ರುಚಿಯಾಗಿರುವಂಥ ಒಂದು ಆರೋಗ್ಯಕರವಾಗಿರುವಂತಹ ಮಂಡಕ್ಕಿಯಲ್ಲಿ ಮಾಡಿರುವಂಥ ಒಂದು ಹಲ್ವ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಮಂಡಕ್ಕಿಯಲ್ಲಿ ನೀವು ಈ ರೀತಿ ಒಂದು ಸ್ವೀಟ್ ಇದುವರೆಗೆ ರೆಡಿ ಮಾಡಿಲ್ಲ ಅಂದರೆ ಇವತ್ತೇ ರೆಡಿ ಮಾಡಿ, ಯಾಕಂದರೆ ಅಷ್ಟೊಂದು ರುಚಿಯಾಗಿರುತ್ತೆ, ಅದ್ಭುತವಾಗಿರುವಂಥ ಟೇಸ್ಟ್ ಕೊಡುತ್ತೆ. ನೋಡಿ, ನಿಮಗೆ ಅದು ಮಂಡಕ್ಕಿ ಸ್ವಲ್ಪ ತಿನ್ನುವ ಥರ ಬೇಕು ಅಂತ ಇದ್ರೆ ನಾವು ರುಬ್ಬುವಾಗ ಸ್ವಲ್ಪ ತರಿಯಾಗಿ ಮಾಡ್ಬೋದು, ಅಥವಾ ಫೈನ್ ಆಗಿ ಬೇಕಿದ್ರೆ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇದರಲ್ಲಿ ಸ್ವಲ್ಪ ಹಾಗೆ ರುಬ್ಬುವಾಗ ಬಾಕಿ ಆಗಿದೆ. ಆ ರೀತಿ ಬೇಡ ಅಂದ್ರೆ ನಿಮಗೆ ಫೈನ್ ಆಗಿ ರುಬ್ಕೋಬಹುದು. ನೋಡಿ, ರೆಡಿ ಆಗಿದೆ ರುಚಿಯಾಗಿರುವಂತಹ ಮಂಡಕ್ಕಿ ಹಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೆರೈಟಿ ಹೆಲ್ದಿ ಆಗಿರುವಂಥ ರೆಸಿಪಿಗೋಸ್ಕರ. ಅದೇ ರೀತಿ ನೀವು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.